ನಿಮಗೆ ಸತ್ಸಂಗ ಅಂದ್ರೆ ಗೊತ್ತಿಲ್ಲ, ಯಾರು ಯಾರ ಜೊತೆ ಸತ್ಸಂಗ ಮಾಡಬೇಕು ಗೊತ್ತಿಲ್ಲ. ಸುಮ್ಮನೆ ಈ ಶ್ರಾವಣ ಮಾಸ ಇತ್ತು, ಆವಾಗ ಪ್ರತಿ ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಪ್ರತಿಯೊಂದು ಮಠ ಮಾನ್ಯದೊಳಗೆ ಆಶ್ರಮದೊಳಗೆ ಪ್ರವಚನ ಇಟ್ಕೊತಿದ್ರು. ಈಗ ಇಟ್ಕೊತಾರೆ, ಬರೀ ಕಮ್ಮಿ ಆಗಿತ್ತು ಹೋಗುವುದು. ಹೌದಾ? ಉದ್ದಾಮ್ ಇದು ಶ್ರಾವಣ ಮಾಸ, ಅದು ವಿಶೇಷವಾಗಿ ಗುರುಪೂರ್ಣಿಮಾದಿಂದ ಹಿಡ್ಕೊಂಡು, ಗುರುಪೂರ್ಣಿಮಾ ಅಂತ ಬಂತಲ್ಲ ಮೊನ್ನೆ, ಹೌದಾ? ಇದಕ್ಕೆ ಚತುರ್ಮಾಸ ಅಂತಾರೆ, ಚಾತುರ್ಮಾಸ ಅಂತಾರೆ. ಚಾತುರ್ಮಾಸದ ಈ ಅವಧಿ ಭಾಳ ಪುಣ್ಯಕಾಲ ಅಂತಾರೆ. ಗುರು ಅನ್ನೋರು ಶಿಷ್ಯರು ಕೂಡ ಸತ್ಸಂಗ ಮಾಡೋ ವಿಧಾನ ಮತ್ತು ಪದ್ಧತಿ. ಇದು ಎಷ್ಟು ಜನಕ್ಕೆ ಗೊತ್ತದೋ ಗೊತ್ತಿಲ್ಲ. ಸೊ ನಿನ್ನೆಯಿಂದ ನಿಮಗೆ ಗುರುಜಿ ಜೊತೆ ಸತ್ಸಂಗ ಲಾಭ ತಡ್ತಾ ಇದೆ. ಆ್ಯಕ್ಚುಲಿ ನೀವು ಭಾಗ್ಯವಂತರಿದ್ದೀರಿ. ಎಷ್ಟೋ ಜನ ಗುರೂಜಿ ವಾಣಿಯನ್ನು ಕೇಳಲಿಕ್ಕೆ ತಹತಹಿಸ್ತಾರೆ. ಯೂಟ್ಯೂಬ್ನೊಳಗೆ ಎಷ್ಟು ಮಂದಿ ಗುರೂಜಿ ನಿಮ್ಗೆ ಕೂಡ ನಾವು ವಿಡಿಯೋದ ಕ್ಲಿಪ್ನ ನೋಡ್ತೀವಿ, ಸತತ್ ಬಂದು ನೋಡ್ಬೇಕು ಅನಿಸುತ್ತೆ ಅಂತಾರೆ. ಬರ್ರಿಪ್ಪ ಅಂತೀವಿ, ಬರ್ತಾರೆ. ಸೊ ನಿನ್ನೆ ನಿಮಗೆ ಅನೇಕ ವಿಷಯಗಳ ಬಗ್ಗೆ ಹೇಳಿದ್ದೀನಿ. ಅದರಲ್ಲಿ ಹೇಳ್ತಾ ನಿಮಗೆ ನೀವೇನು ಮಾಡ್ತಿರೋ, ಏನು ಪಡ್ಕೊತಿರೋ ಅದರ ಮೇಲೆ ನಂಬಿಕೆ ಇರಬೇಕು ಅಂತ ಒಂದು ಮಾತು ಹೇಳಿದ್ದೀನಿ. ನೆನಪೈತೆ ನಿಮಗೆ? ನಂಬಿಕೆ ಇರಬೇಕು. ಯಾಕಂದ್ರೆ ನಂಬಿಕೆ ಇರದೇ ಹೋದಪ್ಪ ಅಂತಂದ್ರೆ ಎಲ್ಲ ವಿಫಲ ಆಗ್ತದೆ. ಒಂದು ಶ್ಲೋಕದೊಳಗೆ ನಂಬಿಕೆಯ ಮೇಲೆ, ನಂಬಿಕೆಯ ಮತ್ತೊಂದು ಅರ್ಥಗಳು ಶ್ರದ್ಧಾ ಅಂತಾರೆ. ಶ್ರದ್ಧಾ, ಹೌದಾ? ಶ್ರದ್ಧಾವಾನ್ ಲಭತೆ ವಿದ್ಯಾ, ಶ್ರದ್ಧಾವಾನ್ ಲಭತೆ ಫಲಂ ಅನ್ನೋದು ಕೇಳಿರಲ್ಲ? ಅದು ಶ್ರದ್ಧಾ ಇರಬೇಕು. ಈಗ ನಾ ಮಾತಾಡ್ತೀನಿ, ಶ್ರದ್ಧಾ ಇರಬೇಕು. ಶ್ರದ್ಧಾಯಿಂದ ಕೇಳಿದರೆ ಮಾತ್ರ ಅದ್ರ ಫಲ ಆಗ್ತಿರ್ತದೆ. ಸುಮ್ಮನೆ ಎತ್ಲಾಗೋ ನೋಡ್ತಾ, ಎತ್ಲಾಗೋ ಕೇಳ್ತಾ, ಮತ್ತೊಂದು ಕಲೆಕ್ಟ್ ಕೊಟ್ಟು ಕೇಳಿದ್ರೆ ಅದು ವ್ಯರ್ಥ. ಬಂಡೆಗಳ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಆಗ್ತದೆ. ನಿಮಗೆ ಗೊತ್ತಿರಲಿ, ಗುರೂಜಿ 42 ವರ್ಷ ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡ್ಯಾರ. 98% ಪೇಷಂಟಿಗೆ ರಿಸಲ್ಟ್ ಸಿಗ್ತಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಸಾಧಕರು, ನಾನು ಯೋಗ ಸಾಧಕ, ನಾನು ಯೋಗ ಗುರು ಅಷ್ಟೇ, ಆದರೆ ಸಮಸ್ಯೆಗಳನ್ನ ಹೇಳಿ ಅವನ್ನ ಕೇಳಿ ನಾನು ಇದಕ್ಕೆ ಅನೇಕ ಚಿಕಿತ್ಸಾತ್ಮಕ ತಂತ್ರಗಳನ್ನ ನಾನು ಕಲಿತ್ಕೊಂಡೆ. ಅವ್ರ ಸಲುವಾಗಿ ಆಯುರ್ವೇದ ಕಲಿತೆ, ಹೋಮಿಯೋಪತಿ ಕಲಿತೆ, ಯಂತ್ರ ಕಲಿತೆ, ಮಂತ್ರ ಕಲಿತೆ, ಅನೇಕ ವಿದ್ಯೆಗಳನ್ನ ಕಲಿತೆ. ಅದರ ಪರ್ಯಾಯವಾಗಿ ಅವರಿಗೆ ನಾ ಕೇಳ್ತಾ ಇದ್ದೆ, ಯೋಗಕ್ಕೆ ಪರ್ಯಾಯ ಚಿಕಿತ್ಸೆ ಕೊಡ್ತಾ ಇದ್ದೆ. ಕಮ್ಮಿ ಆಕಿತ್ತು. ಯಾತಕ್ಕೆ ಕಮ್ಮಿ ಆಕಿತ್ತು 98% ಅಂದ್ರೆ, ಅವರು ನನ್ನನ್ನು ಸಾಕ್ಷಾತ್ ದೇವ್ರಂತ ನಂಬಿದ್ರು. ಅವರು ಗುರುಗಳ ಕಡೆ ಹೋಗಿ ಕಮ್ಮಿ ಆಗತ್ತೆ ಅನ್ನೋ ಭಾವ ಅವರಲ್ಲಿ. ಶ್ರದ್ಧಾ, ಪೂರ್ಣ ಶ್ರದ್ಧಾ, ಪೂರ್ಣ ನಂಬಿಕೆ. ನಾನು ನೀರು ಕೊಟ್ಟರು ಕಮ್ಮಿ ಆಕಿತ್ತು ಅವ್ರಿಗೆ. ನೀರು ಕೊಟ್ಟರು ಕಮ್ಮಿ ಆಕಿತ್ತ, ಮಂತ್ರಿ ಸೀದಾ ನೀರು ಕುಡಿರಂತಂದ್ರೆ ಅದಕ್ಕೆ ಕಮ್ಮಿ ಆಗೈತೆ ಎಷ್ಟೋ ಮಂದಿಗೆ. ವಿಚಿತ್ರ ಅಂದ್ರೆ, ಹೌದಾ? ನಂಬಿಕೆ ಆಧಾರದ ಮೇಲೆ. ಇದಕ್ಕೆ ಇವತ್ತು ಅನೇಕ ಥೆರಪಿ ಬಂದದ್ದು. ಥೆರಪಿ ಗೊತ್ತಂದ್ರೆ ಚಿಕಿತ್ಸಾ, ರೇಖಿ ಚಿಕಿತ್ಸಾ, ಚಿನ್ನಮತ್ಸ ಚಿಕಿತ್ಸಾ, ಭೈರವಿ ಚಿಕಿತ್ಸಾ, ಶಾಂಭವಿ ಚಿಕಿತ್ಸಾ, ಹೌದಾ? ಅನೇಕ ಕಾಸ್ಮಿಕ್ ಚಿಕಿತ್ಸಾ, ಸ್ಪೆಕ್ಟ್ರಮ್ ಚಿಕಿತ್ಸಾ, ಸ್ಪೆಕ್ಟ್ರಮ್ ಥೆರಪಿ ಅಂತ ಚಿಕಿತ್ಸಾ, ಥೆರಪಿ, ಕಲರ್ ಥೆರಪಿ, ಹೌದಾ? ಇದರೊಳಗೆ ಬಿಲೀಪ್ ಥೆರಪಿ ಅಂತೂ ಬಂದದ್ದು. ಬಿಲೀಪ್ ಥೆರಪಿ. ಬಿಲೀಪ್ ಅಂದರೆ ನಂಬೋದು, ಶ್ರದ್ಧಾದಿಂದ ತಗೊಳ್ಳೋದು. ಆ ಬಿಲೀಪ್ ಥೆರಪಿ ಭಾಳ, ಇದು ಒಂದು ನೀವು ಪಾಲನೆ ಮಾಡಿ ಏನೇ ಮಾಡಿದ್ರು ಕೂಡ ಬಿಲೀಪ್ ಕೂಡಿಸ್ರಿ, ನಂಬಿಕೆ ಕೂಡಿಸ್ರಿ, ಶ್ರದ್ಧಾ ಕೂಡಿಸ್ರಿ, ಇಟ್ ವರ್ಕ್ಸ್ ಔಟ್. ನಿಮಗೆ ಅನೇಕ ಘಟನೆಗಳನ್ನು ಬಿಲೀಪ್ ಥೆರಪಿ ಬಗೆಗೆ ನಾನು ಭಾಳ ಅನೇಕ ಉಪನ್ಯಾಸಗಳನ್ನ ನೀಡಿದ್ದೀನಿ. ನಾನು ಇದರೊಳಗೆ ಅನೇಕ ದೃಷ್ಟಾಂತಗಳನ್ನ ಕೊಡ್ತಾ ಹೋಗ್ತೀನಿ. ಅದು ಮತ್ತೊಬ್ಬರದ ಘಟನೆ ಅಲ್ಲ, ನನ್ನ ಬದುಕಿನೊಳಗೆ ಆದಂಥ ಘಟನೆಗಳಿವೆಲ್ಲ.
ನನ್ನ ಕಡೆ ಅನೇಕ ಪೇಷಂಟ್ ಬರ್ತಿದ್ರು, ತುಂಬ ಪೇಷಂಟ್ ಬರ್ತಿದ್ರು. ಹೌದಾ, ನನಗೆ ಎಷ್ಟೋ ಗೊತ್ತಾಗ್ತಿದ್ದಿಲ್ಲ. ಗೊತ್ತಾಗೋದನ್ನು ನಾನು ತಿಳ್ಕೊತಿದ್ದೆ, ಮತ್ತೊಬ್ಬರ ಕಡೆಯಿಂದ ಕೇಳ್ಕೊತಿದ್ದೆ, ಕಲಿತಿದ್ದೆ, ಎಲ್ಲೆಲ್ಲೋ ಪುಸ್ತಕಗಳನ್ನು ಓದಿ ಅಂತ ತಿಳ್ಕೊಂಡು ಇದು ಮಾಡ್ತಿದ್ದೆ. ಕೆಲವೊಮ್ಮೆ ನನ್ನ ಶಿಷ್ಯರೇ ಇದ್ದವರು ಕೆಲವು ಮಂದಿ ಅದ್ಭುತ ಡಾಕ್ಟರ್ ಇದ್ದರು, ಅವ್ರ ಕಡೆ ಸಮಾಲೋಚನೆ ಮಾಡಿ ನಾನು ಕಲಿತಿದ್ದೆ. ಹೌದಾ, ಹೀಗಿರುವಾಗ ಒಬ್ಬರು ಊಟಿ ದಾರಿ ಒಳಗೆ ಪೆದ್ದಂಪಲ್ಲಿ ಅಂತ ತಿಳ್ಕೊಂಡು ಒಂದು ಸಣ್ಣ 5-6 ಹಳ್ಳಿ ಇರ್ತಕ್ಕಂಥ ಒಂದು ಗ್ರಾಮ, ಮೈಸೂರೊಳಗೆ ನಂದು ಕ್ಯಾಂಪ್ ನಡೆದಿತ್ತು. ಮೈಸೂರೊಳಗೆ ಕ್ಯಾಂಪ್ ನಡೆದಾಗ ಒಬ್ಬ ಹುಡುಗನ ತೊಗೊಂಬಂದ್ಲು, ಒಬ್ಬ ಮಹಿಳೆ, ಏನು ಪ್ರಜ್ಞೆ ಇಲ್ಲ. ಬಹುಶಃ ಅಂಥವ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ನೋಡಿರ್ಬೇಕು. ಮಾತಿಲ್ಲ, ಕತಿ ಇಲ್ಲ, ಕೊರೆ ಕಣ್ ತಗೊಂಡು ನೋಡ್ತದೆ ಅಷ್ಟೇ, ಸ್ಪಂದಿಸೋದಿಲ್ಲ. ಸಂಡಾಸ್ ಹೋಗಿದ್ದು ಗೊತ್ತಾಗೋದಿಲ್ಲ, ಸಂಡಾಸ್ ಮಾಡೋದು ಗೊತ್ತಾಗೋದಿಲ್ಲ, ಬಂದದ್ದು ಗೊತ್ತಾಗೋದಿಲ್ಲ. ತಾಯಿನ ಎಲ್ಲ ಇದು ಮಾಡಬೇಕು. ಅಂಥ ಮಗನ ಕರ್ಕೊಂಬಂದು, ಗುರುಜಿ ನಿಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಬಂದಿದ್ದೀನಿ, ಏನರ ಇದು ಕಮ್ಮಿ ಆಗುತ್ತೆ ಅಂತ ಬಂದರು. ನನಗೆ ಭಾಳ ಇದು ಅನ್ನಿಸ್ತು, ಏನಪ್ಪ ದೇವ್ರು ನನ್ನ ಪರೀಕ್ಷೆ ಮಾಡೋಕತ್ತೆ ಅನ್ನೋ ಅನ್ನಿಸ್ತು. ಯಾಕಂದ್ರೆ ನಾ ಏನು ದೊಡ್ಡ ಕ್ವಾಲಿಫೈಡ್ ಡಾಕ್ಟ್ರ್ ಇದ್ದಿಲ್ಲ, ಸುಮ್ಮನೆ RMP ಒಂದಿಷ್ಟು ಬಿಷಕ್ ಅರ್ಧಂಬರ್ಧ ಓದ್ಕೊಂಡು ಪಾಸ್ ಆಗಿ ನೇಚರ್ ಕ್ಯೂರ್ ಮುಗಿಸಿ, ಹೋಮಿಯೋಪತಿ ಮುಗಿಸಿ, ಏನೋ ಒಂದು ಸುಮ್ಮನೆ ಅನುಭವದ ಆಧಾರದ ಮೇಲೆ ಇದ್ದೆ. ಇಂಥದ್ದು ದೊಡ್ಡ ಒಂದು ಇದನ್ನು ತಂದುಬಿಟ್ರು. ನಾ ಅಂದೆ, ಯಾಕೋ ಇದನ್ನು ಇವತ್ತು ನನಗೆ ನಾನು ತಕ್ಷಣ ಏನೂ ಕೊಡೋದಿಲ್ಲ ಒಪಿನಿಯನ್ನು. ನಾನು ಧ್ಯಾನಕ್ಕೆ ಕುಂತ್ಕೊಂಡು ನಾನು ಆಹ್ವಾನ ಮಾಡ್ಕೊತೀನಿ ಪರಮಾತ್ಮನನ್ನು, ಅವಾಗ ಗೋಚರ ಆಗ್ತಾವ. ಇವತ್ತು ರಾತ್ರಿ ಕುತ್ಕೊಂಡು ನಾನು ಧ್ಯಾನಕ್ಕೆ ಕುಂತು ನೋಡ್ತೀನಮ್ಮ, ನಾಳೆ ಹೇಳ್ತೀನಂದೆ. ಪಾಪ ಕಾತುರದಿಂದ ಕಾಯ್ತಾ ಇದ್ಲು, ಮರುದಿವ್ಸ ಲಘು ಬಂದ್ಲು. ಅಷ್ಟೊಂದು ರಾತ್ರಿ ನೋಡಿದ್ದೆ ನಾನು. ಇಲ್ಲಮ್ಮ ನೀವು ವಿಶ್ವಾಸ ಇಡು, ಒಬ್ಬ ಡಾಕ್ಟರ್ ಅದರ ಬೆಂಗಳೂರೊಳಗೆ, ಆ ಡಾಕ್ಟರು ಈ ಡಾಕ್ಟರ್ಗೆ ಹೋದ್ರ ಬಗ್ಗೆ ಗ್ಯಾರಂಟಿ ಕಮ್ಮಿ ಆಗುತ್ತೆ, 100ಕ್ಕೆ 100 ನನಗೆ ಮೆಸೇಜ್ ಬಂದದ, ಡಿವೈನ್ ಮೆಸೇಜು ಅಂತ ಹೇಳಿದೆ. ಹೌದಾ, ಸೊ ತಿಳ್ಕೊಂಡೆ ಅದ್ರ ಬಗ್ಗೆ, ಅವರು ಎಲ್ಲ ತಿಳ್ಕೊಂಡು ಹೇಳಿದೆ. ಮತ್ತು ಎಷ್ಟು ದೊಡ್ಡ ಈಗ ಡಾಕ್ಟರ್ ಖರ್ಚು ಎಷ್ಟು ಬರ್ತದೆ ಗೊತ್ತಾಗುತ್ತಲ್ಲ. ಆಕಿನಾರ ಗುಡಿಸಲಾಗಿದ್ದಾಕೆ, ಗುಡಿಸಲು ಅಂತ ಮನೆ. ಅವಾಗ ಅಂದೆ, ಸ್ವಲ್ಪ ನಂಬಿಕೆ ಇಡು, ಒಂದು ಕಾಲ ಬರ್ತದೆ ನಿನ್ನ ಮಗನ ಅದೇ ಡಾಕ್ಟರ್ ನೋಡ್ತಾರೆ, ನೀ ಅವ್ರ ಕಡೆ ಹೋಗ್ತಿ, ಅವ ಕಮ್ಮಿ ಆಗುತ್ತೆ. ಇಷ್ಟೇ ನಾನು ಹೇಳಿದೆ, ನಂಬಿಕೆ ಇಡು. ಆಕೆ ನನ್ನ ಮ್ಯಾಗ ಪೂರ್ಣ ನಂಬಿಕೆ ಇಟ್ಲಾಕಿ. ಸುಮಾರು 9 ತಿಂಗಳತ್ತ. ಮತ್ತು ಹಂಗೆ ಅದು ನಡೆದೈತಿ. ಮುಂದೆ ನಾನೂ ಹೇಳಿ ಮಾಡುತ್ತೆ, ಆಕೆ ಮಾಡ್ತಿದ್ದಿಲ್ಲ. ಆಕೆ ವಿಶ್ವಾಸ ಇಟ್ಟು ಹೆಂಗೆ ಹಲ್ಲೆ ಕಾಯ್ತಿದ್ಲ ರಾಮನ ಸಲುವಾಗಿ, ಹಂಗೆ ಆ ಡಾಕ್ಟ್ರ್ ಯಾವಾಗ ಬರ್ತಾನೆ, ಗುರುಗಳು ಹೇಳಿದ ಡಾಕ್ಟ್ರು ಅಂತ ಕಾಯ್ತಿದ್ಲು. ಮುಂದೆ ಒಂದು ಸಲ ಏನಾಯ್ತಪ್ಪ ಅಂತಂದ್ರೆ, ಊಟಿ ಹೋಗೋ ದಾರ್ಯಾಗ ಒಂದು ಟೂರಿಸ್ಟ್ ಬಸ್ ಹೊಂಟೈತಿ. ಟೂರಿಸ್ಟ್ ಬಸ್ ಹೊಂಟಪ್ಪ ಅಂತಂದ್ರೆ ಆಕೆ ರೋಡಿಗೆ ಇತ್ತು ಮನೆ, ಸುಮಾರು 50 ಮೀಟರ್ ದೂರ ರೋಡಿಗೆ ಇತ್ತು ಆ ಹಳ್ಳಿ. ಅವಾಗ ಅಲ್ಲಿಗೆ ಕರೆಕ್ಟ್ ಆ ಗಾಡಿ ಕೆಟ್ಟುಬಿಡ್ತೈತೆ. ಅಷ್ಟು ಕೆಳಗೆ ಇಡ್ತಾರೆ, ಕೆಲ ಮಂದಿ ಅದು ನೀರು ಕುಡಿತಾರೆ, ಇದನ್ನು ಮಾಡ್ತಾರೆ, ಹಾಂಗೆ ಅಡ್ಡಾಡ್ಕೊಂತ ಇದು ಮಾಡ್ತಾರೆ. ಅದ್ರಾಗ ಇಬ್ಬರು ವ್ಯಕ್ತಿಗಳು ಬಂದು ಇವರು ಗುಡಿಸಲಿಂದ ಮನೆಯೊಳಗೆ ಬಂದು ಹಿಂಗೆ ಪಕ್ಕದಲ್ಲಿ ನಿಲ್ತಾರೆ. ಅವಾಗ ಮಳೆ ಶುರುವಾಗ್ಬಿಡ್ತೈತೆ. ಏಕ್ದಮ್ ಮಳೆ ಶುರುವಾಗೋಣ ಆ ಡಾಕ್ಟ್ರಿಗೆ ಅವರು ಡಾಕ್ಟರ್ ಪೇಷಂಟ್ ಇದ್ದರು, ಅವ್ರಿಗೆ ಬಿಸಿನೀರು ಬೇಕಾಗಿತ್ತು. ಅದಕ್ಕೆ ಯಾವಾಗ ಯಾರಿದ್ರೆ ಒಳಗೆ ಅಂತಿಕೊಂಡು ಸುಮ್ಮನೆ ಬಾಗಿಲಕ್ಕೆ ಹಿಂಗೆ ಟಚ್ ಮಾಡ್ತಾನೆ, ಯಾರು ಅಂತ ಕೇಳ್ಕೊಂಡು ನನಗೆ ಬಿಸಿನೀರು ಬೇಕಾಗಿತ್ತು, ಕಾಸು ಕೊಡ್ಲಿಕ್ಕೆ ಆಗತ್ತಾ ಅಂತ ಕೇಳಿ ಒಳಗೆ ಹೋಗ್ತಾರೆ. ಒಳಗೆ ಹೋದ್ರೆ ವಿಚಿತ್ರ ಅಂದ್ರೆ ಆ ಹುಡುಗನ್ನ ಕಣ್ಣಿಗೆ ಬೀಳ್ತದೆ. ಇದು ಯಾರು, ಇದು ನನ್ನ ಮಗ, ಹೀಗೆ ಆಗಿದೆ, ಏನಾಗಿತ್ತು ಎಲ್ಲ ಡೀಟೇಲ್ಸ್ ಹೇಳ್ತಾಳಕ್ಕೆ. ಅಂದ್ರೆ ನನಗೆ ಹಿಂಗೆ ನಮ್ಮ ಗುರುಗಳೊಬ್ರು ಹೇಳ್ಯಾರ, ಅದಕ್ಕೆ ಬೆಂಗಳೂರಿಗೆ ಒಬ್ಬರು ಡಾಕ್ಟರ್ ಅದಾರಂತ, ಅದಕ್ಕೆ ಅವ್ರ ಕಡೆ ಹೋದ್ರೆ ಒಮ್ಮೆ ಗುಣ ಆಗುತ್ತೆ ಅಂತ ಹೇಳ್ಯಾರ ಅಂತಕೊಂಡು. ಆವಾಗ ಆ ಡಾಕ್ಟರ್ ನನಗೆ ಗೊತ್ತದ ಅಂತಂದ್ರೆ ಅವರು, ಆ ಡಾಕ್ಟರ್ ನನಗೆ ಗೊತ್ತದ, ಅದಕ್ಕೆ ನಾನು ಚೀಟಿ ಕೊಡ್ತೀನಿ, ಈ ಚೀಟಿ ಅಲ್ಲಿ ಈ ಅಡ್ರೆಸ್ಸಿಗೆ ಬಂದು ತೋರಿಸು, ಆ ಡಾಕ್ಟ್ರಿಗೆ ಭೇಟಿ ಮಾಡಿಸ್ತೀನಿ, ನಾ ಇದ್ರದ್ದು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ವಿಚಿತ್ರ ಅಂದ್ರೆ ಮುಂದೆ 4 ದಿವಸಕ್ಕೆ ಅವ್ರು ಕೊಟ್ಟ ಟೈಮ್ಗೆ ಆ ಮಹಿಳೆ ಒಬ್ಬ ಅಲ್ಲಿ ಪಕ್ಕದ ಊರ ಮಗಿನ ಕರ್ಕೊಂಡು ಬೆಂಗಳೂರು ಹೋಗ್ಯಾಳ. ಡಾಕ್ಟ್ರ್ ಕಡೆ ಇದು ಅಡ್ರೆಸ್ ಹುಡುಕಿ ಒಳಗೆ ಹೋಗ್ಯಾಳ. ಈಗೇನು ಮನೆ ಇದ್ದಲ್ಲ ಅದೇ ಡಾಕ್ಟ್ರ್ ಅಲ್ಲಿ ಕೂತಿದ್ದು, ಅದೇ ಡಾಕ್ಟ್ರೇ ಇದ್ದ. ವಿಚಿತ್ರ ಅಂದ್ರೆ ನಾ ಯಾವ ಡಾಕ್ಟ್ರ್ ಹೇಳಿದ್ದೀವಿ ಅದೇ ಡಾಕ್ಟ್ರ್ ಆ ಹುಡುಗನ ನೋಡಿದ್ದ. ಹೆಂಗದ ಇದು? ಅದೇ ಡಾಕ್ಟ್ರ್, ಯಾವ ಡಾಕ್ಟ್ರಿಯಾಗಿ ಹೋಗಿ ತೋರಿಸ್ಬೇಕಾಗಿತ್ತು, ಯಾರು ಊಹಿಸ್ಲಿಕ್ಕೆ ಶಕ್ಯದಾನೆ ಇದು? ಅದೇ ಡಾಕ್ಟ್ರ್ ಮನಿ ಮಟ್ಟ ಬಂದಾನವ, ಊಹಾ ಮಾಡಿ ಸಹಿ ಸಿಕ್ಕಿಲ್ಲ. ಮುಂದೆ ನಾನೇ ಅಮ್ಮ ಮನೆಗೆ ಬಂದವ ಅವತ್ತು. ಅದಕ್ಕೆ ನಾನು ಸುಮ್ಮನೆ ಹೇಳಿದ್ರೆ ಮತ್ತೆ ಥ್ರಿಲ್ ಆಗುತ್ತೆ ಅಂತ ತಿಳ್ಕೊಂಡು ನಾನು ಹೇಳಿಲ್ಲ. ಅದಕ್ಕೆ ಸಾರಿ,
ನಿನ್ನ ಮಗನ್ನ ನಾನು ಇದನ್ನು ಮಾಡ್ತೀನಿ ಅಂತಕೊಂಡು ಹೇಳಿ ಫ್ರೀ ಆಫ್ ಕಾಸ್ಟ್ನೊಳಗೆ ಅವಾಗ ಸರ್ಜರಿ ಮಾಡಿದ್ರು, ಬ್ರೈನ್ ಸರ್ಜರಿ ಮಾಡಿ ಮುಂದೆ 6-7 ತಿಂಗಳದೊಳಗೆ ಅವು ಓಕೆ ಆಗಿಬಿಟ್ಟವು. ಇದೆಲ್ಲ ಸುತ್ತಿ ಬಳಸಿ ಹೇಳೋ ಉದ್ದೇಶ ಅಂತಂದ್ರೆ ಸಂಪೂರ್ಣ ಆಕಿ ನನ್ನ ಮಾತಿನ ಮೇಲೆ ನಂಬಿಕೆ ಇತ್ತು. ಆ ಒಂದು ನಂಬಿಕೆ ಆ ಒಂದು ಅದಕ್ಕೆ ಮ್ಯಾನಿಫೆಸ್ಟ್ ಅಂತಾರೆ. ಯಾವಾಗ ನೀವು ನಂಬ್ತೀರಿ 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 ಮ್ಯಾನಿಫೆಸ್ಟೇಷನ್ ಅಂದ್ರೆ ಸಾಕ್ಷಾತ್ಕಾರ ಆಗ್ತದಂತ. ಹೌದಾ? ಸಾಕ್ಷಾತ್ಕಾರ ಆಗ್ತದೆ, ಅದು ಫಲಿಸ್ತದಂತ. ಅದಕ್ಕೆ ನೀವು ನಂಬಲಿಕ್ಕೆ ಕಲೀರಿ. ನಿಮ್ಮ ಪ್ರತಿಯೊಂದು ಚಟುವಟಿಕೆಗಳು ಅಪನಂಬಿಕೆಯಿಂದ ಶುರು ಆಗ್ತವೆ. ಪ್ರತಿಯೊಂದು ಚಟುವಟಿಕೆಗಳು ಅಪನಂಬಿಕೆಯಿಂದ ಶುರು ಆಗ್ತವೆ. ಅದಕ್ಕೆ ಕೆಲಸ ಆಗೋದಿಲ್ಲ. ಅದಕ್ಕೆ ನೀವು ಬಡ್ಕೊತೀರಿ, ನಮ್ಗೆ ಯಾವ ಕೆಲಸನೂ ಆಗವಲ್ಲು. ಯಾವ ಕೆಲಸ ಯಾಕಾಗೋದಿಲ್ಲ? ನಂಬಿಕೆ ಇಲ್ಲ ನಿಮಗೆ. ಎಷ್ಟು ನೀವು ಇದಕ್ಕೆ ಕೆಟ್ಟದಿರಪ್ಪ ಅಂತಂದ್ರೆ, ಮನೆಯಿಂದ ಇವತ್ತು ಹೊರಗೆ ಹೊಂಟ್ರಿ, ಸುಮ್ಮನೆ ಹೋಗ್ಬೇಕಿಲ್ಲ. ಒಬ್ರು ಯಾರೋ ಭೇಟಿ ಆಗಿ ಹೊಂಟ್ರಿ, ಸುಮ್ಮನೆ ಹೋಗೋದಿಲ್ಲ ನೀವು. ಅಯ್ಯೋ ನಾವು ಇರ್ತಾನೆ ಇಲ್ಲ, ಇರ್ತಾನೆ ಇಲ್ಲ ಅಂತ ಹೊಕ್ಕೀರಿ ನೀವು. ಅವು ಇರೋದೇ ಇಲ್ಲ. ನೀವು ನೋಡಿರ್ಬೇಕಾರೆ ಇರ್ತಾನೆ ಇಲ್ಲ ಅಂತ ಹೊಕ್ಕೀರಿ, ಇರೋದೇ ಇಲ್ಲ. ಇನ್ನೂ ಸೂಕ್ಷ್ಮ ಹೇಳ್ಬೇಕಂತಂದ್ರೆ ಈವನ್ ಬಾತ್ರೂಮ್ ಹೋಗ್ತೀರಿ, ಸಂಡಾಸನ ಹೋಗ್ತೀರಿ, ಸಂಡಾಸ ಕೊಡ್ತೀರಿ, ಬರ್ತತೆ ಇಲ್ಲ ಅಂತ ಕೊಡ್ತೀರಿ. ನೀವು ಬರೋದಿಲ್ಲ. ನೀವು ನೋಡ್ರಿ ನಿಮ್ಮ ಕೆಟ್ಟ ಚಟ ಹೆಂಗವಪ್ಪ ಅಂತಂದ್ರೆ ಬರ್ತತೆ ಇಲ್ಲ ಅಂತ ತಿಳ್ಕೊಂಡು ಮುಂದೆ ಏನೋ ಒಂದು ಗಂಟೆ ಆಗುತ್ತೆ, ಇದು ಬಹುಶಃ ಕ್ಯಾನ್ಸರ್ ಇರಬೇಕು ಅಂತ ಅಂದ್ಕೊಂತೀರಿ ನೀವೇ. ಇದು ಹೊಲಸು ಚಟ ಬಿಡಿದಿದ್ದೀನಲ್ಲ, ನೀವೇ ತಂದ್ಕೊತೀರಿ ಜಡ್ಡು. ಯಾಕಂದ್ರೆ ಒಂದು ಶಕ್ತಿ ಅದ ಮೇಲ್ಗಡೆ. ಏನು ಶಕ್ತಿ ಅದ? ನೀವೇನು ಕೇಳ್ತೀರಿ ಎಸ್ ಅಂತಿರ್ತದದು. ಅವತ್ತು ನಾವು ಹೋದಾಗ ಇರುದಿಲ್ಲ, ಬಹುಶಃ ಇರ್ಲಿಕ್ಕಿಲ್ಲ, ಹೌದು ಎಸ್ ಅಂತದ್ದು ಇರುದಿಲ್ಲ. ನನಗೆ ಕ್ಯಾನ್ಸರ್ ಆಗಿತ್ತು ಎಸ್ ಅಂತದ್ದು ಕ್ಯಾನ್ಸರ್ ಆಗಿರ್ತದ್ದು. ಸೊ ನೆಗೆಟಿವ್ ಥಾಟ್ಸ್ ಅದ, ನೆಗೆಟಿವ್ ಥಾಟ್ಸ್ ಅದ ಬರೀ ನಮಗೆ ಸೀದಾ ನಿಮ್ಮ ಪ್ರತಿ ಕ್ಷಣಕ್ಕೂ ಹೇಳ್ತಾರೆ. ನಾನು ನಿಮಗೆ ಹೆಂಗೆ ನೆಗೆಟಿವ್ ಥಾಟ್ಸ್ ವಿಚಾರ ಮಾಡ್ತಾವೆ. ನೀವು ನಿಮ್ಮ ಮನೆಗೆ ಕುಂತಿರಪ್ಪ, ದಿನ 5:30 ಮಕ್ಕಳು ಬರಬೇಕಾಗಿದ್ದೆ. ನಿಮ್ಮ ಸಣ್ಣ ಮುದ್ದಾದ ಮಕ್ಕಳು ಸ್ಕೂಲಿಗೆ ಹೋಗ್ತಾರ, ಬಸ್ ಬರಬೇಕು, ಬರ್ತಿದ್ದು ಇವು ಕೂಡ ಕರೆಕ್ಟ್ 5:35 ಮನೆಯಾಗ ಇರಬೇಕದು. 5:45 ಆಯ್ತು, 5:50 ಬರವಲ್ರು. ನಿಮ್ಮ ಮನಸ್ಸಿನಾಗ ಚಲೋ ವಿಚಾರ ಬರ್ಲಿಕ್ಕೆ ಶಕ್ಯನೇ ಇಲ್ಲ. ಬರೀ ಕೆಟ್ಟ ವಿಚಾರ. ನನ್ನ ಮಗ ಏನೋ ಆಕ್ಸಿಡೆಂಟ್ ಆಗಿರ್ಬೇಕು, ಯಾರೋ ಕಿಡ್ನ್ಯಾಪ್ ಮಾಡಿರ್ಬೇಕು, ಯಾರೋ ಗೆಳೆಯರ ಮನೆಗೆ ಹೋಗಿರ್ಬೇಕು, ಯಾರೋ ಇದಾಗಿರ್ಬೇಕು. ಇದು ವಿಚಾರ ಚಲೋ ವಿಚಾರ ಬರೋದ್ಲಿಕ್ಕೆ ಶಕ್ಯನೇ ಇಲ್ಲ. ಎಷ್ಟು ಕೆಟ್ಟದಲ್ಲ. ಹೇಂತ ಒಂದು ಯಾವ್ದಾರು ಫೋನ್ಯಾಗ ಮಾತಾಡಿರಪ್ಪ ಅಂದ್ರೆ ಅವನು ಯಾವ ಸುಳೆ ಮಗನ್ಕೊಂಡು ಮಾತಾಡ್ತಾಳೆ ಕೇಕೆ ಕೆಟ್ಟ ವಿಚಾರನ. ಅವ್ರ ಅನ್ನಗಳು ಮಾತಾಡ್ತಿದ್ದು ಸಹಿತ ನಿಮ್ಮ ಮನಸ್ಸಿನಾಗ ಈ ವಿಚಾರ ಬರ್ತದೆ. ಬೆಳೆದ ಮಗಳು ಲೇಟಾಗಿ ಬಂದ್ರಪ್ಪ ಅಂತಂದ್ರೆ ಯಾವನ್ ಡವ್ ಹಾಕೊಂಡೊಳಗೆ ಗೊತ್ತಿಲ್ಲ ಅವನು ಈಕೆ ಬರೀ ವಾಟ್ಸಾಪ್ ನೋಡ್ತಿದ್ದಾಳ. ಸಂಶಯ, ಡೌಟ್ಸ್, ಪ್ರತಿ ಕ್ಷಣಕ್ಕೂ ನಿಮ್ಮ ಮನಸ್ಸಿನ ಡೌಟ್ಸ್. ಮನ್ಯಾಗ ಒಟ್ಟು ಕಮ್ಮಿ ಆಗಲಿಲ್ಲ, ಯಾವನೋ ಅವ್ನು ಮಾಟ ಮಾಡಿಸ್ಕೊಂಡು ಸುಳೆ ಮಗ ಡೌಟ್. ನಮ್ಮ ಮನೆ ಮ್ಯಾಗ ಮಾಟ ಮಾಡ್ಯಾರ, ಬಂದು ನಮ್ಮ ಮುಂದೆ ಹೇಳ್ತಾರೆ ನಮ್ದು ಒಟ್ಟು ಏನು ಕೆಲಸನ ಆಗಬಲ್ಲ ರೀ, ಒಟ್ಟು ಮನ್ಯಾಗ ಹಂಗೆ ಐತ್ರಿ ಹಿಂಗೆ ಐತ್ರಿ, ನಮ್ಮ ಮನೆ ಮ್ಯಾಗ ಸಿಕ್ಕಾಪಟ್ಟೆ ಮಾಡಿಬಿಟ್ಟಾರ್ರಿ. ಏನು ದೊಡ್ಡ ನಿಮ್ಗೆ ಗೊತ್ತಾಗೈತೆ? ಹಾಂ, ಕೆಲವು ಮಂದಿ ಅಂತೂ ಬರ್ತಾರೆ, ಎಷ್ಟೋ ಮಂದಿ ತಾವ ಡಾಕ್ಟರ್ ಟೈಪ್ ಗುರುಗಳ ನನಗೆ ಹೊಟ್ಟೆ ಭಯಂಕರ ಇದು ಆಗೈತಿ, ಅದಕ್ಕೆ ಏನು ಡೋಲೋ ತೊಗೊಳ್ಳೇನೋ ಡೋಲೋಪರ್ ತೊಗೊಳ್ಳಿ ಮತ್ತು ಇದನ್ನು ತೊಗೊಳ್ಳಿ ತಾವ ಕೇಳ್ತಾರೆ. ಅದ ಗುಳಿಗೆ ಹೇಳಿ ಆ ಗುಳಿಗೆ ನನಗೆ ಹೇಳಿ ತೊಗೊಂತಾರ. ಹಿಂಗ ಅಂದ್ರೆ ಅವ್ರು ನಾನು ಚೆಕ್ ಮಾಡಕ್ಕೆ ಬರ್ತಾರೆ ಪರಿಸ್ಥಿತಿ ನನಗೆ. ಅವ್ನು ಇವ್ರು ಶಾನೆ ಇರ್ತಾರೆ, ಅವ್ರು ಶಾನೆ ಇರೋದು ಅಂತ ತಿಳ್ಕೊಂಡು. ಸೊ ಪ್ರತಿಯೊಂದಕ್ಕೂ ನೆಗೆಟಿವ್ ಥಾಟ್ಸ್ನ ಶುರು ಮಾಡ್ತಾರೆ. ಉಲ್ಟಾ ನಾ ಹೇಳ್ತೀನಿ ನಂಬಿಕೆ ಇಡ ಅಂತಿಕೊಂಡು, ಉಲ್ಟಾ ನಿಮ್ದು ಏನಂದ್ರೆ ಅಪನಂಬಿಕೆಯಿಂದ ಶುರು ಆಗುತ್ತೆ. ಮನಸ್ಸು ಮಹಾದೇವ್ ಅಂತಾರೆ. ನೀವು ಕೆಳಗೆ ಒಂದು ಬ್ಯಾಸಿಗೆ ಕೆಟ್ಟ ಕೆಟ್ಟ ಸೆಕೆ ಅದ, ಹೊರಗಿಂದ ಬರ್ತೀರಿ, ಹೊರಗಿಂದ ಬಂದ್ಕೊಂಡು ಮತ್ತೊಟ್ಟು ಸೆಕೆ ಅನ್ನಿಸ್ತದ, ಉಫ್ 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 ಮಾಡ್ಕೊಂಡು ಬರ್ತೀರಿ, ಫ್ಯಾನ್ ಕೆಳಗೆ ದರಗಂತ ಮಕ್ಕೊತೀರಿ, ಮಕ್ಕೊಂಡು ಹಾ ತಿಳ್ಕೊಂಡು ಹಿಂಗೆ ಮಕ್ಕೊತೀರಿ, ಫ್ಯಾನ್ ಜೋರೇ ಇಡ್ತೀರಿ, ಗಿರ್ರ ಅಂತ ಇರ್ತೈತಿ, ಸುಮ್ಮನೆ ಮಕ್ಕೊಂಡಿರ್ತೀರಿ. ಆದ್ರೆ ನೀವು ಸುಮ್ಮನೆ ಮಕ್ಕೊಂಡಿರಿ, ಮನಸ್ಸು ಸುಮ್ಮ ಮಕ್ಕೊಳ್ಳೋದಿಲ್ಲ. ಒಂದು ವಿಚಾರ ಬರ್ತದೆ, ಇವು ನೋಡಿ ತಿರುಗ್ಕೊಂತ ಅಕಸ್ಮಾತ್ ಫ್ಯಾನ್ ಬಿದ್ದರೆ ಫ್ಯಾನ್ ಬಿದ್ರೆ ಅಂತದ್ದು
ಈಗ ನಿಮ್ಮ ಮನಸ್ಸಿನ ವಿಚಾರ ಬಂತ, ಫ್ಯಾನ್ ಬಿದ್ದಿರ ಅಂತ ಮನಸ್ಸಿನ ವಿಚಾರ ಬಂತು. ಆದ್ರೆ ನೀವು ಚಾಪಿ ತಗೊಂಡು ಆ ಕಡೆ ಹೋಗ್ರಿ. ನೀವು ಮನಸ್ಸಿನಾಗ ವಿಚಾರ ಬಂತು, ಶರೀರ ಕೆಲಸ ಮಾಡ್ತು. ಎಂಥ ವರ್ಷ ಬಸ್ನಾಗ ಹೊಂಟಿರ್ತೀರಿ, ಡ್ರೈವರ್ ಹಿಂದೆ ಕುಂತಿರ್ತೀರಿ, ನಿನ್ನೆ ಹೆಂಗೆ ಪೇಪರ್ ಓದಿರ್ತೀರಿ, ಆಕ್ಸಿಡೆಂಟ್ ಆಗಿತ್ತು, ಡ್ರೈವರ್ ಹಿಂದಿನ ಎಲ್ಲ 9 ಮಂದಿ ಸತ್ತಾರ ಅಂದ್ಕೊಂಡು ನೀವು ಡ್ರೈವರ್ ಹಿಂದೆ ಕುಂತೀರಿ, ಏಕ್ದಮ್ ಮೇಲೆ ಬರ್ತದೆ. ಎದ್ದು ಹೋಗ್ಬೇಕಾಗಿ ಎಲ್ಲ ಫುಲ್ ಆಗ್ಯಾವ ಸೀಟು. ಅವಾಗ ಯಾರು ಸ್ಟೇಷನ್ ಬಿಡೋಣ ಹಿಂಗೆ ನೋಡೋದು, ಯಾರು ಇಳಿತಾರ ಅಂತಿಕೊಂಡು, ಯಾರು ಸ್ಟೇಷನ್ ಬಿಡ ಹಿಂಗೆ ನೋಡೋದು. ಮುಂದೆ ಪಡಗ್ರಿ ಯಾರೋ ಸೀಟ್ ಕಡೆ ಪಡಗ್ ಎದ್ದು ಆಕಡೆ ಹೋದ್ರು. ಹಿಂದೆ ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ, ಎಂತ ಇಲ್ಲ. ಬರೀ ಮನಸ್ಸಿನ ವಿಚಾರಗಳು ಬರ್ತಾ ಇಲ್ಲ. ಹಿಂಗ ಮಾಡಕತ್ತೈತಿ ನಿಮ್ದು, ಹಿಂಗ ಮಾಡಕತ್ತೈತಿ. ಒಂದು ಮನ್ಯಾಗ ಅದಿರಿ, ಆ ಮನ್ಯಾಗ 3.5 ವರ್ಷ ಆಯ್ತು. ಅದು ದೇಸಾಯರ ಮಡಿ ಅದು, ಊರು ಬಿಟ್ಟು ಸ್ವಲ್ಪ ದೂರ ಅದ, ಭಾಳ ಚಂದ ಅದ. ಅದು ಕಡಿಮೆ ಬಾಡಿಗೆಗಳು ಕೊಟ್ಟಾರ. ಅದಿರಿ ಖುಷಿಯಿಂದ ಅದಿರಿ. 3.5 ವರ್ಷ. ಅವಾಗ ಇದ್ದಕ್ಕಿದ್ದಂತೆ ನಿಮ್ಮ ಗೆಳೆಯ ಬೆಟ್ಟಕ್ಕಣ, ಅದೇ ಊರವನ, ಇಲ್ಲೇ ಅಂತಂದ, ನಾನು ಟ್ರಾನ್ಸ್ಫರ್ ಆಗೈತಿ ಮರ ಇಲ್ಲೇ ಇದ್ದೀನಿ ಅಂತ ನೀವು ಅಂತೀರಿ. ಅವ ಅದೇ ಊರವ, ಅವನು ಊರಾಗ ಇದ್ದಿದ್ದಿಲ್ಲ, ಈಗ ಬಂದಾನ. ಮತ್ತು ಎಲ್ಲೇ ಇದೆ ಅಂತ, ಈ ದೇಸಾಯರ ಮನೆ ಐತಿಲ್ಲ ಊರ ಹೊರಗೆ, ಅವ್ರ ಮನೆಗೆ ಅದೀನಿ ಅಂತ. ಅಲ್ಲೇ ಹಾಕಿದ್ದೀನಿ ಏನು ಮಗನ ಅಂತಂದು. ಯಾಕಂದ್ರೆ 9 ವರ್ಷ ಖಾಲಿ ಇತ್ತು ಮನೆ ಅದು. ಯಾಕಂದ್ರೆ ಅವು ದೇಸಾಯರ ಮಗಳು ಒಬ್ಬ ಕ್ರಿಶ್ಚಿಯನ್ ಲವ್ ಮಾಡಿದ್ಲಂತ, ಇವ್ರು ಬ್ಯಾಡದಿದ್ದಕ್ಕೆ ಉರ್ಲಾಕೊಂಡ್ರ ದೇವ್ ಹೋಯ್ತು ಒಳಗೆ. ಅದಕ್ಕೆ ಯಾರೂ ಬಂದಿದ್ದಿಲ್ಲ. ಬಕ್ರ ನೀ ಸಿಕ್ಕಿಯಲ್ಲ, ಅಯ್ಯಯ್ಯಪ್ಪ ಅಂತ ಮುಗೀತಪ್ಪ. ಅಯ್ಯಯ್ಯೋ ಹಿಂಗಾತನ ಹೋದ. ರಾತ್ರಿ ಆಯ್ತು, ಲೈಟ್ ಪಟಕನ ಹೋಗ್ಬಿಟ್ಟು ನೀವು. ಅವಾಗ ಸೊಯ್ ಅಂತ ಸಪ್ಪಳು ಶುರು ಆಯ್ತು, ದೊಡ್ಡ ಸಪ್ಪಳು ಮೋಂಡ ಶುರು ಆಯ್ತು. ಹೌದಾ, ಲೈಟ್ ಹೋಗ್ಯಾವ. ಇವಾಗ ಬಾಯ್ ಅಂತ ಅಂಜಿಗೆ ಬರಕತ್ತು, ಬೆಕ್ಕು ಮ್ಯಾವ್ ಅಂತ ಒದರ್ತು. ಅಯ್ಯಯ್ಯೋ ದೆವ್ವ ಇದ್ದಿದ್ದ ಕರಿಯಪ್ಪ ಅಂತ ಮರಿ 2 ದಿವಸ ಮನೆ ಖಾಲಿ ಮಾಡಿದ್ರ ಅವರು. ಬರೀ 2 ದಿವಸ ಖಾಲಿ ಮಾಡಿದ್ರು ಮನೆ. ಪ್ರಶ್ನೆ ಬರ್ತದ, 3.5 ವರ್ಷದಿಂದ ಇದ್ದಂಥ ಮನೆಯೊಳಗೆ ಇವತ್ತ ಯಾಕೆ ದೇವ ಬಂತು ಅನ್ನೋ ಪ್ರಶ್ನೆ. 3.5 ವರ್ಷದಿಂದ ಅದಾರ, 3.5 ವರ್ಷದಿಂದ ಗೊತ್ತಾ. ಅದಕ್ಕೆ ಮನಸ್ಸಿನೊಳಗೆ ತುಂಬುದು ಕಮ್ಮಿ ಮಾಡಿರಿ. ಮನಸ್ಸಿನ ತುಂಬ್ತೀರಿ ನೀವು. ಸಾಫ್ಟ್ವೇರ್ ಅದು. ಮೈಂಡ್ ಈಸ್ ವಂಡರ್ಫುಲ್ ಸಾಫ್ಟ್ವೇರ್. ಇಟ್ ಈಸ್ ದ ಕಂಪ್ಯೂಟರ್ ಆಫ್ ಕಂಪ್ಯೂಟರ್ಸ್. ಕಂಪ್ಯೂಟರ್ ಅದು ಎದ್ರಿಗೆ ಎಂಥ ಕಂಪ್ಯೂಟರ್, ಎಲ್ಲ ಕಂಪ್ಯೂಟರ್ಸ್ಗಳನ್ನ ಕಂಟ್ರೋಲ್ ಮಾಡೋದಕ್ಕಂತ ಕಂಪ್ಯೂಟರ್ ಮಾಡಿಸೋ ಒಪ್ತಿರಲ್ಲ. ನಿಮ್ಮ ಮನಸ್ಸು ದೊಡ್ಡ ಕಂಪ್ಯೂಟರ್ ಅದು. ನೀವು 2 4 ಅಂತ ಹಾಕ್ರಿ, ಫೀಡ್ ಮಾಡಿರಿ, 2 4 ಅಂತ ಕೊಡ್ತದೆ. 2 3 6 ಅಂತ ಕೊಡ್ರಿ, ಅದು 2 3 6 ಅಂತ ಕೊಡ್ತದೆ. ನೀವು ಮನಸ್ಸಿನಾಗ ಏನು ತುಂಬ್ತೀರಿ ಅದು ಹೊರಗೆ ಬರ್ತದೆ. ಆ ಮನೆ ದೇವ್ ಐತಿ ಹೊರಗೆ ಬಂತು. ನನಗೆ ಕಮ್ಮಿ ಆಗೋದಿಲ್ಲ, ಹಂಗೆ ಆಗ್ತದೆ. ಪ್ಯಾನ್ ಬೀಳ್ತದೆ, ಹಂಗೆ ಆಗ್ತದೆ. ಮತ್ತು ಅದಕ್ಕೆ ಭಾಳ ವಿಚಾರ ಮಾಡಿರಿ. ಮನಸ್ಸು ಅನ್ನೋ ಅಮೃತ ಪಾತ್ರದೊಳಗೆ ವಿಷ ಹಾಕಬೇಡ್ರಿ. ಅಮೃತದೊಳಗೆ ಅಮೃತನ ತುಂಬ್ರಿ. ಅಮೃತಕ್ಕಾಗಿ ಮೀಸಲಾಗಿದೆ ಪಾತ್ರ, ಅದರಾಗ ವಿಷ ಹಾಕಾಕತ್ತೀರಿ. ಆ ವಿಷ ಅನ್ನೋದು ಮತ್ತೇನಲ್ಲ, ಪಾಸಿಟಿವ್ ಥಾಟ್ಸ್ ಆರ್ ಅಮೃತ, ನೆಗೆಟಿವ್ ಥಾಟ್ಸ್ ಆರ್ ವಿಷ. ಎಷ್ಟೋ ಮಂದಿ ಮಡಿಗೆ ನೀವು ಹೊಕ್ಕಿರಿ, ಯಾರ ಮನೆಗೆ ಹೊಕ್ಕಿರಲ್ಲ ಅವ್ರ ಮನ್ಯಾಗ ಇನ್ನೊಂದು ಸ್ವಲ್ಪ ಕುಂತು ಮಾತಾಡಬೇಕು ಅಂತ ಭಾವ ಬರ್ತದೆ. ಅಷ್ಟು ಅವ್ರ ಮನ್ಯಾಗ ಹೋಗಿ ಖುಷಿ ಅನಿಸುತ್ತೆ. ಟೈಮ್ ಹೋಗಿದ್ದಾಗ ಗೊತ್ತಾಗೋದಿಲ್ಲ, ಅದನ್ನ ನೀವ ಅಂತೀರಿ. ಮತ್ತು ಕೆಲವು ಮಂದಿ ಮನೆ ಇರ್ತಾವ, ಹೋದ್ರಪ್ಪ ಎದ್ದು ಹೊರಗೆ ಓಡಿಸ್ಬಿಡ್ತದೆ ಅದು ಮನೆಗೆ. ನೋಡಿರಿ ಹಂಗೆ ಅನಿಸ್ತದೆ ಸರ್. ಅವ್ರ ಕೂಡ ಮಾತಾಡೋದು ಅನಿಸುತ್ತೆ, ಅದು ಇರಬಾರ್ದು ಅನಿಸುತ್ತೆ. ಇದೆಲ್ಲ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್. ಹೋಲ್ ವರ್ಲ್ಡ್ ಈಸ್ ಸಿಚುಯೇಟೆಡ್ ಬೈ two forces. One is negative, another one is positive. ಪಾಸಿಟಿವ್ ಅನ್ನೋದು ನಂಬಿಕೆ, ನೆಗೆಟಿವ್ ಅನ್ನೋದು ಸಂದೇಹ.
ನಿಮ್ಮ ಮನಸ್ಸನ್ನು ಹಂಗೆ ಮಾಡ್ಕೊಂಡಿರಿ, ಮನೆಯನ್ನು ಹಂಗೆ ಮಾಡಿರಿ. ಅದಕ್ಕೆ ನಿಮ್ಮ ಮನೆ ದೆವ್ವ ಐತಂತಂದ್ರೆ ಆ ದೆವ್ವ ಮತ್ಯಾವುದಲ್ಲ, ನಿಮ್ಮ ಥಾಟ್ಸ್. ನಿಮ್ಮದು ಥಾಟ್ಸ್ ಹಾಗೆ, ನಿಮ್ಮ ಮನೆಗಿದ್ದವ್ರ ಥಾಟ್ಸು ಹಾಗೆ, ಎಲ್ಲರ ಥಾಟ್ಸ್ ಹಾಗೆ. ಹೀಗಾಗಿ ಮನೆಯಾಗ ಕಿರಿಕಿರಿ 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 ಕಿರಿಕಿರಿ. ಒಂದಂದ್ರೆ 20 ತಿಳ್ಕೊತಾವು. ನೀವು ಚೂರ್ಣ ಮಾತಾಡ್ತಿರ್ತೀರಿ, ಅವು 20 ತಿಳ್ಕೊತಾವು, ಕೆಟ್ಟ ತಿಳ್ಕೊತಾವು. ಯಾಕೆ ಕೆಟ್ಟದ ಒಳಗೆ ಕೆಟ್ಟದ. ಇದು ಎಲ್ಲರ ಮೇಲೆ ಪ್ರಯೋಗ ಆಗುತ್ತೆ. ಒಂದು ಮನೆ ಅಂದರೆ ಅತ್ತೆದ, ಸೊಸಿ ಅದಳ, ಮಾವದನ, ಗಂಡದನ, ಹೆಂಡತಿದರ, ಮಕ್ಕಳದ, ಮೊಮ್ಮಕ್ಕಳದಾರ, ಎಲ್ಲ ಅದರ. ಎಲ್ಲರ ಮನಸ್ಸಿನಾಗ ಹೋಗ್ತಾವೆ ಎಲ್ಲ. ಅದಕ್ಕೆ ಒದ್ದಾಡ್ತೀರಿ, ದುಃಖ ಪಡ್ತೀರಿ, ಸಮಸ್ಯೆಗಳಿಂದ ಒದ್ದಾಡ್ತೀರಿ. ಈ ಸಮಸ್ಯೆಗಳ ಮೂಲ ನಿಮ್ಮ ಮನೆ. ಇನ್ನೂ ಹೇಳಬೇಕಾದ್ರೆ ನಿಮ್ಮ ಮನಸ್ಸ. ಸಮಸ್ಯೆಗಳ ಮೂಲ ಎಲ್ಲಿದ್ದು ಗೊತ್ತದನ? ನಿಮ್ಮ ಮನಸ್ಸ. ಹೊಲಸು ಥಾಟ್ ತೊಗೊಂಡಿರಿ, ಶುದ್ಧ ವಿಚಾರ ಇಲ್ಲ ಇಲ್ರಿ. ಬರೀ ಕೆಟ್ಟ 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 ಕೆಟ್ಟ. ಎಲ್ಲಿ ಮಠ ನಿಮಗೆ ಕೆಡಿಸ್ಕೊಂಡಿರಿ ನಿಮ್ಮ ಮನಸ್ಸು ಅಂತಂದ್ರೆ ಪೇಪರ್ನಾಗ ಓದ್ತೀರಿ, ಈಜಿಪ್ಟ್ದೊಳಗೆ ಭೂಕಂಪ, 16,000 ಜನ ಸಾವು. ನಿಮ್ಮ ಮನಸ್ಸಿನಾಗೆ ಅಂತೀವಿ, ಅವ್ರು ಹೊಯ್ಕೊತ ಹೋಗೋಕೆ ಸೊಳ್ಳೆ ಮಕ್ಕಳು ಸಾಯಲ್ರಕತ್ತಾರೆ ಅಂತೀರಿ. ಮಡಗುದಿಲ್ಲ ನಿಮ್ಮ ಮನಸ್ಸು. ಯಾಕೆ ಮನಸ್ಸು ಕ್ರುದ್ಧ ಬಿಡುತ್ತೆ ನಿಮ್ಮದು. ಯಾಕಂದ್ರೆ ನಿಮ್ಮ ಬದುಕು ಸಾಕಾಗೈತಿ, ಬದುಕು ಭೀಕರ ಆಗೈತಿ, ಬದುಕು ನಡ್ಸಕ್ಕೆ ಆಗಬಾರ್ದು, ದುಃಖಮಯ ಅದ. ನೀವು ದುಃಖಮಯ ಅದಿರಿ, ಜಗತ್ತನ್ನು ದುಃಖದಿಂದ ನೋಡ್ಲಿಕ್ಕೆ ಬಯಸ್ತೀರಿ ನೀವು. ಜಗತ್ತು ಸುಖದಿದ್ದರೆ ನಿಮ್ಗೆ ಸುಖ ಅನಿಸೋದಿಲ್ಲ. ಜಗತ್ತು ಕೊಯ್ ಅನ್ಬೇಕು ನಿಮಗೆ, ಅಳಬೇಕು ನಿಮಗೆ, ಅವಾಗ ಸುಖ ಅನ್ಸುತ್ತೆ ನಿಮಗೆ. ಅವ್ರು ಸುಖದಿದ್ದಿದ್ರೆ ನಿಮಗೆ ಕಿರಿಕಿರಿ ಅನ್ಸುತ್ತೆ ನಿಮಗೆ. ನಾನು ಒದ್ದಾಡಕ್ಕೆ ಹತ್ತೀನಿ, ನಾವು ಒಳಗೆ ಹತ್ತೀನಿ, ನನಗೆ ಒಂದು ಕೆಲಸ ಆಗೋಲ್ಲ. ಇವರು ಎಷ್ಟು ಚಂದದಾರ ಮಕ್ಕಳು, ಕಿರಿಕಿರಿ ಅನಿಸುತ್ತೆ. ಹಂಗೈತಿ ನಿಮ್ಮ ಮನಸ್ಸು, ಹಂಗೆ ಅದ, ಹಂಗೆ ಅದ. ಭಾಳ ಭಾಳ ನೀವು ಸುಮ್ಮನೆ ನಿಮಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆಗಳ ಮೂಲ ಅಲ್ಲದ. ಅದಕ್ಕೆ ಬೆಳಗ್ಗೆ ಎದ್ಕೊಡಿ. ಯಾಕೆ ಹಿರಿಯಾರು ಬಡ್ಕೊಂಡ್ರು? ಬೆಳಗ್ಗೆ ಎದ್ಕೊಡಿ, ನಿಮ್ಮ ಕೈ ನೋಡ್ಕೊಡಿ ಅಂತ ಯಾಕಂದ್ರು? ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೋ ಗೌರಿ, ಪ್ರಭಾತೆ ಕರ ದರ್ಶನಂ ಅಂದಂತ ಯಾಕಂದ್ರು? ಬಲಗಾಲ ಇರ ಅಂದರು. ಮತ್ತು ಸಂಜೆ ಕೂಡ ದೀಪ ಯಾಕೆ ಹಚ್ಚಂದ್ರು? ಸಂಜೆ ಆದ ಕೂಡ ದೀಪ ಅತ್ತಿ ಶುಚಿ ಕಾಲಿಗೆ, ಅತ್ತಿ ಕಾಲಿಗೆ ಶುಚಿ, ಶುಚಿ ಕಾಲಿಗೆ ಹತ್ಯೋ ನಮಸ್ಕಾರ ಮಾಡಂದ್ರು. ಹೆಂಡತಿ ಗಂಡಗಳಿಗೆ ನಮಸ್ಕಾರ ಮಾಡಂದ್ರು, ಹಿರಿಯರಿಗೆ ಸಣ್ಣವ್ರು ನಮಸ್ಕಾರ ಮಾಡಿದ್ರು. ಒಂದು ಪದ್ಧತಿ ಇತ್ತು, ಅಲ್ಲಿ ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಕಿತ್ತು, ಒಂದು ಅವಿನಾಭಾವ ಸಂಬಂಧ ಇರ್ತಿತ್ತು. ಈಗೇನದು? ಯಾರಿಗಾರು ನಮಸ್ಕಾರ ಮಾಡೋದು ಇಲ್ಲ ರೀ. ಗುರುಗಳ ಬಂದು ನಮಸ್ಕಾರ ಮಾಡೋದಿಲ್ಲ, ನೀವು ನಿಮ್ಮ ಮಕ್ಕಳು ನಮಸ್ಕಾರ ಮಾಡೋದಿಲ್ಲ, ಪದ್ಧತಿನೇ ಇಲ್ಲ. ಒಳ್ಳೆದು ಗುರುಗಳೇ ಬರೋದಿಲ್ಲ ನಿಮ್ಮ ಮನೆಗೆ. ಎದಕ್ಕೆ ಬರ್ಬೇಕು? ಪದ್ಧತಿ ತಪ್ಪಿಬಿಟ್ಟಿರಿ ನೀವು. ಎಂಥದ್ದು? ಮತ್ತು ನೀವು ಚಲೋ ಆಗ್ಬೇಕು, ಮನೆ ಸುಖ ಬೇಕು, ಮನೆ ಶಾಂತಿ ಬೇಕು, ಮಕ್ಕಳು ಸಂಸ್ಕಾರವಂತರಾಗಬೇಕು. ನೀವೇನು ಮಾಡಿರಿ? ಮಣ್ಣು ನಿಮ್ಮ ಮಕ್ಕಳಿಗೆ ಸಿಗರೇಟ್ ಸೇದಿರಿ, ನಿಮ್ಮ ಮಕ್ಕಳಿದ್ರಿಗೆ, ನಿಮ್ಮ ಮಕ್ಕಳಿದ್ರೆ ಸೆರೆ ಕುಡಿದ್ರಿ, ನಿಮ್ಮ ಮಕ್ಕಳಿದ್ರಿ ಮತ್ತೊಬ್ಬಕ್ಕೆ ಕೂಡ ಲವ್ ಮಾಡಿದ್ರಿ ನೀವು, ಹೆಂತಿನ ಬಿಟ್ಟು ನೋಡ್ತಾರೆ ಅವರು. ನೀವು ಸುಮ್ಮನೆ ನೀವು ಜಗತ್ತು ನಾನು ನೋಡಿದ್ರು ಅಂತ ತಿಳ್ಕೊಂಡ್ರಿ. ನೀವು ಜಗತ್ತು ಬಿಡ್ರಿ, ನಿಮ್ಮ ಹಾಳಾಗಿ ಹೋಲಿ. ನಿಮ್ಮ ಮಗಳ ನೋಡ್ತಾಳ, ಮಗಳು ನೋಡ್ತಾಳ, ಹೇತು ನೋಡ್ತಾಳ, ನಿಮ್ಗೆ ಗೊತ್ತೇ ಇಲ್ಲ ಅದು. ಹೌದಾ? ನೀವು ಏನು ಮಾಡ್ತೀರಿ ನಿಮ್ಗೆ ಖಬರೇ ಇಲ್ಲ. ಅದರ ಪರಿಣಾಮ ಏನಾಗೋದು ಗೊತ್ತಿಲ್ಲ. ದಿನ ಸಿಗರೇಟ್ ಸಿಗ್ತೀರಪ್ಪ, ಹಿಂಗೆ ಕುತ್ಕೊಂಡು ಕೂಡ ಸಿಗರೇಟ್ ಸಿಗ್ತೀರಿ. ಯಾಕ್ರೋ ಬಿಡ್ರೋ? ಇಲ್ರಿ, ನಾನು ಟೆನ್ಷನ್ ಭಯಂಕರ. ಅದು ಯಾರ ಕಡೆ ಅಂತ ತರಿಸ್ತೀರಿ? ಮಗನ ಕಡೆ ಅಂತ ತರಿಸ್ತೀರಿ. ತಮ್ಮ 2 ಪ್ಯಾಕ್ ಸಿಗರೇಟ್ ತೊಗೊಂಬಾರಪ್ಪ ಹೋಗ್ತಾನೆ. ದಿನ ಮಗ ನೋಡೇ ನೋಡ್ತಾನೆ. ನಮ್ಮ ಅಪ್ಪ ಸಿಗರೇಟ್ ಸೇರ್ತಾನೆ. ಅದ್ರಾಗ ಏನು ಇರಬೇಕು? ಒಂದು ದಿವಸ ನೀರು ಸೇದ್ ಬಿಟ್ಟಿದ್ದನ್ನು ಸೇರ್ತಾನೆ. ಮಜಾ ಐತಿಲ್ಲ ಇದು ಅಂತಂತಾನೆ, ಸೇದಕ್ಕೆ ಶುರು ಹಾಕೋದು. 1 ಆರ್ ದ ಫೈನ್ ಡೇ ಒಬ್ಬ ಅವ್ರ ಗೆಳೆಯ ಬಂದು ಹೇಳ್ತಾನೆ, ಸರ್ ನಿಮ್ಮ ಹುಡುಗ ದಿನ ಸಿಗರೇಟ್ ಸೇದಕತ್ತೇನ್ರಿ, ಇದು ದಪ್ಪ ಅಂತೈತಿ ಒಂದು. ನನ್ನ ಮಗ ಸಿಗರೇಟ್ ಸೇರ್ತಾನೆ, ದುಃಖ ಆಗುತ್ತೆ.
ಆದರೆ ಹೇಳಕ್ಕೆ ಮನಸ್ಸು ಬರೋದಿಲ್ಲ. ಸಿಗರೇಟ್ ಬ್ಯಾಡ ಬಿಡಪ್ಪ, ಕೆಟ್ಟದ್ದು ಹೇಳಕ್ಕೆ ಮನಸ್ಸು ಬರೋದಿಲ್ಲ. ಅವಾಗ ನಮ್ಮಂತರುಗಳು ಬರ್ತಾರೆ, ಗುರುಗಳು ನನ್ನ ಮಗ ಸಿಗರೇಟ್ ಸೇದಕತ್ತಾನಂತ, ದಯವಿಟ್ಟು ಬಿಡಿಸ್ರಿ ಅಂತ ಬರ್ತಾರೆ. ಯಾಕೆ ನೀ ಯಾಕೆ ಹೇಳಬಾರ್ದು? ಇಲ್ರಿ, ದಿನ ನಾನು ಅವನ ಕಡೆಯಿಂದ ಪ್ಯಾಕ್ ಸಿಗರೇಟ್ ಸೇದಾಕತ್ತೀನಿ, ನಾ ಹೆಂಗೆ ಹೇಳಿರಿ? ಸಂಸ್ಕಾರ ಹೆಂಗೆ ಕೊಡ್ತೀರಿ? ಹೆಂಗೆ ಕೊಟ್ಟಿರಿ? ಮತ್ತು ಬಯಸ್ತೀರಿ ಏನು? ನೀವೆಲ್ಲ ನಿಮ್ಮ ಮಕ್ಕಳು ಗಾಂಧಿ ಆಗಬೇಕು ಬಯಸ್ತೀರಿ, ನೀವು ಗೋಡ್ಸೇ ಇದ್ದೀರಿ, ನೀವೇ ಗೋಡ್ಸೇ ಇದ್ದೀರಿ. ಅದಕ್ಕೆ ನಿಮ್ಮ ಮನ್ಯಾಗ ಹಂಗೈತಿ ಹಿಂಗೈತಿ ಸುಳ್ಳ್ರಿ. ಮೊದಲು ನೀವು ಹಂಗಿರ್ರಿ. ನಿಮ್ಮ ಮಕ್ಕಳು ಅದನ್ನು ಮಂಗ್ಯ ಇದ್ದಂಗೆ. ಅದು ಮಂಗಗಳು ಸುಮ್ಮನೆ ಒಬ್ಬ ಟೊಪ್ಪಿಗೆ ಮಾರಕ್ಕೆ ಹೋಗಿದ್ನಂತ, ಟೊಪ್ಪಿಗೆ ತುಡು ಮಾಡಿಕೊಂಡು ಅವು ತೊಗೊಂಡು ಹೋದ್ವು ಅಂತ, ಎಲ್ಲ ಹಾಕ್ಕೊಂಡಿದ್ವು ಅಂತ ಕಥೆ ಐತಿಲ್ಲ ಇದು? ಹೌದಾ? ಇವಾಗ ಹೋದನಂತ ಅವು ಹೋಗೋದು ಅಂತ. ಹಂಗೆ ನಿಮ್ಮ ಪ್ರತಿಬಿಂಬಗಳು ನಿಮ್ಮ ಮಕ್ಕಳು. ಸಂಸ್ಕಾರ ಚಲೋ ಸಂಸ್ಕಾರ ಕೊಡ್ರಿ. ಬೆಳಗ್ಗೆ ಎದ್ಕೊಳ್ರಿ, ನಶನಾಗಿ ಹೇಳ್ರಿ. ನೀವೇ 10 ಮಟ್ಟ ಮಕ್ಕೊಂಡ್ರೆ ನಿಮ್ಗೇನದಿದೆ ಅಧಿಕಾರ ಹೇಳಕ್ಕೆ? ಬ್ರಾಹ್ಮಿ ಮುಹೂರ್ತ ಹೇಳೋದನ್ನ ಕಲೀರಿ ಅಂತ ನಾ ಹೇಳಿದ್ರೆ ನೀವೇ 11 ಗಂಟೆ ಮಟ್ಟ ಮಕ್ಕೊಂಡ್ರಪ್ಪ ಅಂದ್ರೆ ಅವ್ರಿಗೆ ಹೆಂಗೆ ಹೇಳ್ತೀರಿ? ದೇವ್ರಿಗೆ ನೀವೇ ನಮಸ್ಕಾರ ಮಾಡೋದಿಲ್ಲ, ಅವ್ರಿಗೆ ಹೆಂಗೆ ಹೇಳ್ತೀರಿ? ಗುರುಗಳಿಗೆ ನೀವೇ ನಮಸ್ಕಾರ ಮಾಡೋದಿಲ್ಲ, ಅವ್ರಿಗೆ ಹೆಂಗೆ ಹೇಳ್ತೀರಿ? ಕಳ್ಕೊಂಡ್ರಿ. ಸಂಸ್ಕಾರ ಕೊಡೋದನ್ನು ಕಳ್ಕೊಂಡ್ರಿ. ಮತ್ತು ಅಪೇಕ್ಷೆ ಪಡಬೇಡ್ರಿ ನನ್ನ ಮಕ್ಕಳು ಬೆಳಿಬೇಕು ಹಂಗೆ ಅಂತಿಕೊಂಡು. ಸಾಧ್ಯನೇ ಇಲ್ಲ ಅದು. ನೀವು ಹೆಂಗದಿರಿ ಹಂಗೆ ಅವರು. ನೀವು ಹೆಂಗದಿರಿ ನಿಮ್ಮ ಪ್ರತಿಬಿಂಬಗಳು. ನೀವು ದಿನ ಎದ್ದು ಪೂಜೆ ಮಾಡಿದ್ರೆ ಅವ್ರು ಪೂಜೆ ಮಾಡ್ತಾರೆ, ದಿನ ನಶನಾಗಿ ಹೇಳ್ರಿ ನಶನಾಗಿ ಹೇಳ್ತಾರೆ. ಹೆಂಡತಿ ಕಿಮ್ಮತ್ತು ಕೊಡ್ರಿ ಅವ್ರು ಹೆಂಡತಿ ಕಿಮ್ಮತ್ತು ಕೊಡ್ರಿ, ತಾಯಿ ಕಿಮ್ಮತ್ತು ಕೊಡ್ರಿ ತಾಯಿ ಕಿಮ್ಮತ್ತು ಕೊಡ್ತಾರೆ, ಅಪ್ಪ ಕಿಮ್ಮತ್ತು ಕೊಡ್ರಿ ಅಪ್ಪ. ಅವ್ರು ಎಂಥ ವರ್ಸ್ಟ್ ಅದಪ್ಪ ಅಂದ್ರೆ ಎಷ್ಟೋ ಮಂದಿ ಬಂದು ಒದರ್ತಾರೆ. ನನ್ನ ಮಗ ನನ್ನ ಕಾಳಜಿ ಮಾಡೋದಿಲ್ಲ, ನನ್ನ ಮಗ ನನ್ನ ಭಾಳ ನಿರ್ಲಕ್ಷ್ಯ ಮಾಡ್ತಾನೆ, ನನ್ನ ಮಗ ನನಗೆ ಒದರಾಡ್ತಾನೆ. ಫಲ ಭಾಳ ಕೆಟ್ಟದ ರೀ. ನಿಮ್ಗೆ ಗೊತ್ತಿಲ್ಲ, ತಿಳ್ಕೊಂಡ್ರೆ ಭಾಳ ಸರಳ ಅದು. ನಿಮ್ಮ ಮಕ್ಕಳಿದ್ರಿಗೆ ಅಪ್ಪನ್ನ ಒದರಾಡ್ತಿರಲಿಲ್ಲ, ಅಪ್ಪಗೆ ಒದರಾಡ್ತಿರಲಿಲ್ಲ. ನೋಡ್ತಾರೆ ಅವರು ಅದನ್ನ ಮಾಡ್ತಾರೆ ಅವರು. ಮತ್ತು ಚಿಂತೆ ಯಾಕೆ ಮಾಡ್ತೀರಿ? ನೀವೇ ಮಾಡಿದ್ದಲ್ಲ, ಮಾಡಿದ್ದು ನಾವು ಮಾರಾಯ. ಮಕ್ಕಳು ನಿಮಗೆ ಜ್ವಾಕ್ ಮಾಡಬೇಕಲ್ಲ, ಮಕ್ಕಳು ನಿಮ್ಗೆ ವಿಧೇಯರಾಗಿರ್ಬೇಕಲ್ಲ. ಅಪ್ಪನ ಕಾಲು ತೊಡೀರಿ, ಅಪ್ಪನ ನಮಸ್ಕಾರ ಮಾಡಿರಿ, ಅಪ್ಪ ಕಾಲು ಒತ್ತಿರಿ, ಅಪ್ಪ ಅಂಜು ನಡ್ಯಾಕೆ ಕಲೀರಿ. ಅಪ್ಪ ನೀವು ಯಾವಾಗ ಅನ್ಸ್ತೀರಿ ನಿಮಗೆ ಮಕ್ಕಳು ಅನಿಸ್ತಾರ. ನೀವೇ ಅಪ್ಪಡಿದ್ರೆ ಹಿಂಗೆ ಹೆಸರಿಸಿ ಮಾಡ್ತಾರೆ, ಅವ್ರು ಅಪ್ಪನ ಒದ್ಕೊಂಡು ಅಡ್ಡಾಡ್ತಾರೆ. ಮತ್ತೆ ನಿಮಗೆ ಅವರಿಂದ ಅಪೇಕ್ಷೆ ಏನು ಪಡ್ತೀರಿ? ನೀವು ಏನು ಬಿತ್ತಾಕತ್ತೀರಿ ಅದು ಬೆಳ್ಕೊಂತೀರಿ. ಇವತ್ತು ಬಿತ್ತಾಯಿರಿ, ನಾಳೆ ಬೆಳ್ಕೊಂತೀರಿ. ಎಲ್ಲಿ ತಪ್ಪಿದ್ದು ಗೊತ್ತಾತಲ್ಲ? ತಿದ್ಕೊಂತೀರೇನು? ಏನು ಹಂಗೆ ಇರ್ತೀರೋ? ಒದರಿಬೇಡ್ರಿ, ಚಿಂತೆ ಮಾಡಬೇಡ್ರಿ. ನಿಮ್ಮ ಹಣೆ ಬರೋದು ಕೂಡ್ರಿ ಅಷ್ಟೇ. ನಿಮ್ಮ ಹೆಂಡತಿಗೆ ಎಂದು ಒದರಾಡಬೇಡ್ರಿ, ನಿಮ್ಮ ಅಪ್ಪ ಅವಿಗೆ ಎಂದು ಒದರಾಡಬೇಡ್ರಿ. ಅತ್ಯಂತ ವಿಧೇಯರಾಗಿರ್ರಿ, ಅತ್ಯಂತ ಮರ್ಯಾದೆ ಕೊಡ್ರಿ. ನೀವು ಏನು ಇವತ್ತು ಬೀಜ ಬಿತ್ತೀರಿ ಅದು ನಿಮಗೆ ಸಿಗ್ತತಿ. ಇವತ್ತು ಏನು ಮಾಡ್ತೀರಿ ನಿಮಗೆ ಸಿಗುತ್ತೀರಿ. ಆದರೆ ಇವತ್ತು ಏನಾಗೈತಿ, ಒಂದು ಕಾಲ ಇತ್ತು, ಅಪ್ಪ ಹೇಳಿದ್ದನ್ನ ಮದುವೆ ಆಗ್ತಕ್ಕಂಥ ಕಾಲ ಇತ್ತು. ಕನ್ಯಾ ಹೋಗ್ತಿದ್ದಿಲ್ಲ. ನಾನು ನೋಡಿ ಬಂದಿನಪ್ಪ ನಿನ್ನೆ, ಶೆಟ್ರ್ ಮನೆ ತಂದು ಕನ್ಯಾ ಭಾಳ ಚಲೋ ಐತದು, ಮದುವೆ ತಯಾರಾಗಪ್ಪ ಅಂತಿದ್ರು. ಕನ್ಯಾ ನೋಡಿದ್ದಿಲ್ಲ ಮಗ. ಹಂಗೆ ಮದುವೆ ಆಗ್ತಕ್ಕಂಥ ಕಾಲ ಇತ್ತು. ಯಾವಾಗ? ಬರೀ 40 ವರ್ಷದ ಹಿಂದೆ, ಬರೀ 40-50 ವರ್ಷದ ಹಿಂದೆ. ಇವತ್ತು ತಪ್ಪಿಬಿಟ್ಟೈತಿ. ಏನು ಹೆಂಡತಿನ ಪ್ರೀತಿ ಮಾಡೋದೇನು, ಹೆಂಡತಿನ ಲವ್ ಮಾಡೋದೇನು? ಅಪ್ಪ ಅವ್ನು ಎಷ್ಟು ತಿರಸ್ಕಾರ ಮಾಡ್ತಾರೆ. ಇದ್ರೆ ಅಪ್ಪ ಅವ್ನು ತಿರಸ್ಕಾರ ಮಾಡ್ತಾರೆ, ಹೆಂಡತಿ ಲವ್ ಮಾಡ್ತಾರೆ. ಹೋಲಿ ಹಾಳಾಗಿ ಹೆಂಡತಿ ಲವ್ ಮಾಡಿದ್ರೆ ಮಗು ಹುಟ್ಟಿದ್ರೆ ಎಂತ ಏನದು ಅವನು ಇಡೀ ಜಗತ್ತನ್ನು ಅವ್ರ ಮುಂದೆ ಇಟ್ಟಾಗ ಮಾಡ್ತಾರೆ. ಎಷ್ಟರ ಇವನವನು ಜಗತ್ತಿನಾಗ ಇವರ ಹಾಡ್ತಾರೆ ಅನ್ನೋ ಟೈಪ್. ಹುಡಿದ ಕೂಡಲೇ 8 ಪೇರು ಇದು ಬಂದು, ಸಣ್ಣ ಸಣ್ಣ ಬೂತು, ಸಣ್ಣ ಸಾಕ್ಸು, ಅವ್ರು ಎಷ್ಟು ಡ್ರೆಸ್ಸು, ಬ್ಯಾಸ್ಗಿ ಡ್ರೆಸ್ ಬೇರೆ, ಇದು ಬೇರೆ, ತುಂಬಿ ತುಳುಕ್ತತಿ.
ಅವ್ರಿಗೇನು ಅನ್ನೋಂಗಿಲ್ಲ, ಏನು ಮಾಡೋಂಗಿಲ್ಲ, ಏನು ಹೌದು ರಾಜಕುಮಾರರು ಅವರು ಬೆಳೀತಾರೆ. ಚಿಲ್ಡ್ರನ್ ಓರಿಯೆಂಟೆಡ್ ಆಯಿತು. ನೀವು ಮಕ್ಕಳನ್ನ ಪ್ರೀತಿ ಮಾಡಕ್ಕೆ ಕಲ್ತ್ರಿ, ಅಪ್ಪನ ನಿರ್ಲಕ್ಷ್ಯ ಮಾಡಿದಿರಿ, ಇದೇ ಕಂಟಿನ್ಯೂ ಆಗುತ್ತದು. ಅವರು ತಮ್ಮ ಮಕ್ಕಳನ್ನ